ನಮಸ್ಕಾರ. ಈ ವಾರದ ಕ್ಯಾಪ್ಟನ್ಸಿ ಓಟದ ಮೊಟ್ಟಮೊದಲ ಟಾಸ್ಕನ್ನು ರಕ್ಷಿತಾ ಮತ್ತು ಮಾಳು ಗೆದ್ದು ಲೀಡ್ನ ಪಡ್ಕೊಂಡಿದ್ದಾರೆ. ಹಾಗೆ ಎರಡನೆಯ ಸ್ಥಾನಕ್ಕೆ ಗಿಲ್ಲಿ ಮತ್ತು ಕಾವ್ಯ ತೃಪ್ತಿಪಟ್ಟಿದ್ದಾರೆ. ಮಾಳು ಮತ್ತು ರಕ್ಷಿತಾ ಮುಂದಿನ ಆಟದಿಂದ ರಜತ್ ಮತ್ತು ಚೈತ್ರನ ಹೊರಗಡೆ ಹಾಕಿದ್ದಾರೆ. ಕೊಟ್ಟಂತಹ ರೀಸನ್ ವ್ಯಾಲಿಡ್ ಆಗಿತ್ತಾ, ಯಾವ ರೀಸನ್ ಕೊಟ್ಟು ರಕ್ಷಿತಾ ಹೊರಗಡೆ ಹಾಕಿದ್ಲು ಅದನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಟಾಸ್ಕ್ ಯಾವ ರೀತಿಯಲ್ಲಿ ನಡೀತು, ಗೇಮ್ ಯಾವ ರೀತಿಯಾಗಿತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬಿಗ್ ಬಾಸ್ 4 ಗೊಂಚಲುಗಳಲ್ಲಿ ಬೋಲ್ಗಳನ್ನು ಇಟ್ಟಿರ್ತಾರೆ ಒಂದು ಜಾಗದಲ್ಲಿ. ಪ್ರತಿಯೊಂದು ಗೊಂಚಲಲ್ಲೂ ಕೂಡ 4 ಬೋಲ್, 6 ಬೋಲ್, 8 ಬೋಲ್ ಮತ್ತು 12 ಬೋಲ್ ಇರುತ್ತೆ. ಒಟ್ಟು 4 ಗೊಂಚಲಿರುತ್ತೆ. ಬಿಗ್ ಬಾಸ್ನ ಆದೇಶದಂತೆ ಯಾವ ಗೊಂಚಲ ಬೋಲ್ಗಳನ್ನು ತಗೊಂಡೋಗಿ ಇಡಬೇಕು ಅನ್ನುವಂಥದ್ದನ್ನು ಬಿಗ್ ಬಾಸ್ ಡಿಸೈಡ್ ಮಾಡ್ತಾರೆ. ಅದನ್ನು ತಂದು ಬಿಗ್ ಬಾಸ್ ಯಾವಾಗ ಅನೌನ್ಸ್ ಮಾಡ್ತಾರೋ ಅಷ್ಟು ಬೋಲ್ಗಳಿರುವಂಥ ಆ ಒಂದು ಗೊಂಚಲುಗಳನ್ನು ತಗೊಂಡು ಬಂದು ಮಧ್ಯ ಜಾಗದಲ್ಲಿ ಇಡಬೇಕು. ಉಸ್ತುವಾರಿ ತಗೊಂಡಿರುವಂತಹ ಧ್ರುವಂತ್ ಮತ್ತು ಕ್ಯಾಪ್ಟನ್ ಧನುಷ್ ಅವರು. ಈ ಗೇಮ್ನ ಆಡುವಂತಹ ಪ್ರತಿ ಜೋಡಿಯೂ ಕೂಡ ಅವರ ಒಂದೊಂದು ಕಾಲನ್ನು, ಇಬ್ಬರ ಕಾಲನ್ನು ಕೂಡ ಒಟ್ಟಿಗೆ ಸೇರಿಸಿ ಹಗ್ಗದಿಂದ ಕಟ್ಟಿರ್ತಾರೆ. ಒಟ್ಟಿಗೆ ಅವರು 3 ಕಾಲಿಂದಲೇ ಫುಟ್ ವರ್ಕ್ ಮಾಡಿಬಿಟ್ಟು ಆ ಒಂದು ಬೋಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರ ಬಾಕ್ಸ್ಗೆ ಹಾಕಬೇಕು. ಯಾರ ಒಂದು ಫುಟ್ ವರ್ಕ್ ತುಂಬಾ ಚೆನ್ನಾಗಿರುತ್ತೋ ಅವರು ಬೇಗ ಹೋಗಿ ಬೋಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರ ಬಾಕ್ಸ್ಗೆ ಹಾಕ್ಬೋದು. ಎಷ್ಟು ಬೇಕಾದರೂ ಬೋಲ್ ತೊಗೊಂಡು ಬರ್ಬೋದು. ಒಂದು ಸಲ ಬೋಲ್ ನೆಲಕ್ಕೆ ಬಿದ್ದರೆ ಆ ಒಂದು ಬೋಲ್ ವೇಸ್ಟ್ ಆಗುತ್ತೆ. ಆ ಒಂದು ಬೋಲ್ನ ಮತ್ತೆ ಪುನಃ ಯೂಸ್ ಮಾಡುವಂತಿಲ್ಲ. ಬೋಲ್ನ ಪರಸ್ಪರ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಈ ಒಂದು ಗೇಮ್ನಲ್ಲಿ ಮೈಂಡ್ ಗೇಮ್ ಮಾಡ್ತಾರೆ ಕಾವ್ಯ ಮತ್ತು ಗಿಲ್ಲಿ, ಹಾಗೆ ರಕ್ಷಿತಾ ಮತ್ತು ಮಾಳು. ಇವರಿಬ್ಬರ ಫುಟ್ ವರ್ಕ್ ತುಂಬಾ ಚೆನ್ನಾಗಿರುತ್ತೆ. ಬೇಗ ಬೇಗ ಹೋಗಿ ಬೋಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರ ಬಾಕ್ಸ್ಗೆ ಹಾಕ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಮಿಕ್ಕಿರುವಂತಹ ಬೋಲ್ಗಳಿಗೆ ಮಿಕ್ಕಿರುವಂಥ ಜೋಡಿಗಳು ಕಚ್ಚಾಟ ಮಾಡ್ತಾ ಇರ್ತಾರೆ. ಮೇಲ್ ಬಿದ್ದು ಜಗಳ ಮಾಡಿಕೊಂಡು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗೆ ಇನ್ ಕೇಸ್ ನಮಗೆ ಆ ಒಂದು ಬೋಲ್ನ ಕೊಡಲಿಕ್ಕೆ ಇಷ್ಟ ಇಲ್ಲ, ಅವರಿಗೆ ಎದುರಾಳಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಆ ಒಂದು ಬೋಲ್ನ ತೆಗೆದು ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಬಿಸಾಡ್ಬೋದು. ಇನ್ ಕೇಸ್ ಆ ಬೋಲ್ ವೇಸ್ಟ್ ಆಯಿತು ಅಂದರೆ ಮತ್ತೆ ಪುನಃ ಅದನ್ನ ಯೂಸ್ ಮಾಡುವಂತಿಲ್ಲ. ಈ ರೀತಿಯಾಗಿ ಗೇಮ್ ನಡೆಯುತ್ತೆ. 3 ಹಂತಗಳಲ್ಲಿಯೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಹಾಗೆ ರಕ್ಷಿತಾ ಮತ್ತು ಮಾಳು ಲೀಡ್ನ ಪಡ್ಕೊಂಡಿರ್ತಾರೆ. 3 ಪಡ್ಕೊಂಡಿರ್ತಾರೆ ಬೋಲ್ಗಳನ್ನು. ಮಿಕ್ಕಿರುವಂಥ ಕಂಟೆಸ್ಟೆಂಟ್ಗಳು ಒಂದು ಬೋಲ್ನ ಮಾತ್ರ ಪಡ್ಕೊಂಡಿರ್ತಾರೆ. ಚೈತ್ರ ಮತ್ತು ರಜತ್ ಅವರು 0 ಬೋಲ್ನ ಪಡ್ಕೊಂಡಿರ್ತಾರೆ. ಹೀಗೆ 3 ಹಂತಗಳಲ್ಲೂ ಕೂಡ ಇಬ್ಬರು ಈಕ್ವಲ್ ಇರ್ತಾರೆ. ಕೊನೆಯದಾಗಿ 4ನೇ ಹಂತದಲ್ಲಿ ರಕ್ಷಿತಾ ಮತ್ತು ಮಾಳು ಅವರು ಲೀಡ್ನ ಪಡ್ಕೊಳ್ತಾರೆ. 2 ಬೋಲ್ಗಳನ್ನು ರಕ್ಷಿತಾ ತಗೊಂಡೋಗಿ ಅವಳ ಬಾಕ್ಸ್ಗೆ ಹಾಕಿಬಿಟ್ಟು ಒಟ್ಟು 5 ಬೋಲ್ಗಳನ್ನು ಮಾಡಿಕೊಂಡು ಈ ಒಂದು ಟಾಸ್ಕ್ನ ಲೀಡ್ನ ಪಡ್ಕೊಳ್ತಾಳೆ. ಈ ಮೂಲಕವಾಗಿ ಕ್ಯಾಪ್ಟನ್ಸಿ ಓಟಾದ ಮೊದಲ ಟಾಸ್ಕನ್ನು ಮಾಳು ಮತ್ತು ರಕ್ಷಿತಾ ಗೆಲ್ತಾರೆ. ಗೆದ್ದಿರುವಂತಹ ಜೋಡಿಗೆ ಸ್ಪೆಷಲ್ಲಾಗಿ ಒಂದು ಅವಕಾಶ ಕೂಡ ಇರುತ್ತೆ. ಮುಂದಿನ ಆಟದಿಂದ ಯಾರನ್ನಾದರೂ ಒಂದು ಜೋಡಿಯನ್ನು ನೀವು ಹೊರಗಡೆ ಇಡ್ಬೋದು ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ರಕ್ಷಿತಾ ಮತ್ತು ಮಾಳು ತೆಗೆದುಕೊಂಡಂತಹ ಹೆಸರು ಚೈತ್ರ ಮತ್ತು ರಜತ್ ಅವರನ್ನು. ಕೊಟ್ಟಂತಹ ರೀಸನ್ ಏನಪ್ಪ ಅಂದರೆ ಅವರಿಬ್ಬರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ. ಮಿಕ್ಕಿರುವಂತಹ ಸ್ಪರ್ಧಿಗಳು ಈಗಾಗಲೇ 70 ದಿನ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದಾರೆ. ಅವರೆಲ್ಲರೂ ಕೂಡ ಕ್ಯಾಪ್ಟನ್ ಆಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಬಂದಿರುವಂತಹ ರಜತ್ ಮತ್ತು ಚೈತ್ರ ಅವರಿಗಿಂತ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳೇ ನನಗೆ ಜಾಸ್ತಿ ಉತ್ತಮ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಆಟದಿಂದ ಅವರಿಬ್ಬರನ್ನು ಹೊರಗಡೆ ಇಡ್ತೀನಿ ಅಂತ ಹೇಳಿ ರಕ್ಷಿತಾ ಮತ್ತು ಮಾಳು ಅನೌನ್ಸ್ ಮಾಡ್ತಾರೆ. ಈ ಮೂಲಕವಾಗಿ ಚೈತ್ರ ಮತ್ತು ರಜತ್ ಮುಂದಿನ ಟಾಸ್ಕಿಂದ ಹೊರಗಡೆ ಉಳಿತಾರೆ. ನಿಮ್ಮ ಪ್ರಕಾರ ಏನನ್ನಿಸುತ್ತೆ? ರಕ್ಷಿತಾ ಕೊಟ್ಟಂತಹ ರೀಸನ್ ವ್ಯಾಲಿಡ್ ಆಗಿತ್ತಾ ಅಥವಾ ಸಿಲ್ಲಿ ಆಗಿತ್ತಾ? ನನ್ನ ಪ್ರಕಾರ ಸ್ವಲ್ಪ ಸಿಲ್ಲಿ ಆಗಿತ್ತು. ಯಾಕೆಂದರೆ ಕೊಟ್ಟಂತಹ ರೀಸನ್ ಸರಿ ಇರಲಿಲ್ಲ. ಇವಾಗ ನೀವು ಯಾರನ್ನ ಬೇಕಾದರೂ ಕೂಡ ಹೊರಗಡೆ ಇಡ್ಬೋದು. ನಿಮಗೆ ಯಾರು ಟಫ್ ಅಂತ ಅನಿಸುತ್ತೆ ಅವರನ್ನು ಆಬ್ವಿಯಸ್ಲಿ ಹೊರಗಡೆ ಇಡ್ಬೋದು ಮುಂದಿನ ಟಾಸ್ಕ್ಗಳಲ್ಲಿ ಅಲ್ವಾ. ಬಟ್ ಕೊಟ್ಟಂಥ ರೀಸನ್ ಸರಿ ಇರಲಿಲ್ಲ. ಆ ರೀಸನ್ ಬದಲಾಗಿ ರಜತ್ ಅವರು ಫಿಸಿಕಲಿ ತುಂಬಾ ಫಿಟ್ ಆಗಿದ್ದಾರೆ. ಮುಂದಿನ ಆಟದಲ್ಲಿ ಅವರು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡ್ಬೋದು. ಹಾಗಾಗಿ ನನ್ನ ಆಟಕ್ಕೆ ಅದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವರನ್ನು ಹೊರಗಡೆ ಇಡ್ತೀನಿ ಅಂತ ಹೇಳಿದರೆ ಅದು ವ್ಯಾಲಿಡ್ ಆಗ್ತಾ ಇತ್ತು ನನ್ನ ಪ್ರಕಾರ. ಬಟ್ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದಾರೆ, ಅವರಿಗೆ ಜಾಸ್ತಿ ಅವಕಾಶ ಸಿಗಬಾರ್ದು ಅಂತ ಹೇಳಿ ಹೊರಗಡೆ ಇಡುವಂಥದ್ದು ಸರಿ ಅಲ್ಲ. ಯಾಕೆಂದರೆ 70 ದಿನ ಆದಮೇಲೆ ಬಂದಿರುವಂತಹ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಜಾಸ್ತಿ ಟೆನ್ಷನ್ ಇರುತ್ತೆ. ಮತ್ತು ಉಳಿದಿರುವಂತಹ ಸ್ಪರ್ಧಿಗಳಿಗಿಂತ ಅವರು ಜಾಸ್ತಿ ಎಫರ್ಟ್ನ ಹಾಕಬೇಕು. ಯಾಕೆಂದರೆ ಈಗಾಗಲೇ ಇರುವಂಥವರು ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ವೋಟಿಂಗ್ ಸೋರ್ಸಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವಾಗ ಇವರು ಬಂದಿರುವಂಥವ್ರಿಗೆ ಆ್ಯಕ್ಚುಲಿ ಗೇಮ್ ಇರುವಂಥದ್ದು. ಅವರು ಅವರನ್ನು ಪ್ರೂವ್ ಮಾಡಿಕೊಂಡು ನಾವು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಬೇಕು ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿರುತ್ತೆ. ಹಾಗಾಗಿನೇ ಅವರಿಗೆ ಪ್ರತಿಯೊಂದು ಟಾಸ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಕ್ಷಿತಾ ತುಂಬ ಚೆನ್ನಾಗಿ ಗೇಮ್ಗಳನ್ನು ಆಡ್ತಾಳೆ, ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಇರುವಂಥ ಹುಡುಗಿ. ಬಟ್ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಥವಾ ಹೊರಗಡೆ ಇಡಬೇಕು ಅಂತ ಹೇಳಿ ಕೇಳಿದಾಗ ಅವಳು ಕೊಡುವಂತಹ ರೀಸನ್ಗಳು ಅಷ್ಟು ಸುಟೇಬಲ್ ಆಗಿರೋದಿಲ್ಲ, ಸಿಲ್ಲಿ ಆಗಿರುತ್ತೆ. ಲಾಸ್ಟ್ ಟೈಮ್ ಕಾವ್ಯ ಮತ್ತು ಗಿಲ್ಲಿಯನ್ನು ನಾಮಿನೇಟ್ ಮಾಡುವಾಗಲೂ ಕೂಡ ಅಷ್ಟೇ ಸಿಲ್ಲಿಯಾಗಿ ಆನ್ಸರ್ ಕೊಡ್ತಾ ಇದ್ಲು. ಅವಳು ಮಾತ್ರ ಮಾತಾಡ್ತಾಳೆ, ಮುಂದಿರುವಂಥವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ, ಹಾಗೆ ಹೋಗಿಬಿಡ್ತಾಳೆ.
ಅವಳದ್ದು ತಪ್ಪು ಅಂತ ಅನಿಸಿದ್ರೆ ಮಾತಾಡೋದೇ ಇಲ್ಲ, ಹಾಗೆ ಹೋಗಿಬಿಡ್ತಾಳೆ. ಅದನ್ನು ಆದಷ್ಟು ಬೇಗ ರಕ್ಷಿತಾ ಸರಿ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಆಟಕ್ಕೆ ತುಂಬ ತೊಂದರೆ ಆಗುತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದ್ದಾಳೆ, ನೋ ಡೌಟ್. ಬಟ್ ಈ ರೀತಿಯಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಮಾಡಿದಾಗ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಕೊನೆಯ ಹಂತಕ್ಕೆ ಬರ್ತಾ ಇದೆ ಬಿಗ್ ಬಾಸ್, ಹಾಗಾಗಿ ಸ್ವಲ್ಪ ಎಚ್ಚೆತ್ತುಕೊಂಡು ಆಟ ಆಡಬೇಕು. ಇದು ಇವತ್ತಿನ ಒಂದು ಟಾಸ್ಕ್ನ ಓವರಾಲ್ ರಿವ್ಯೂ. ಈ ಒಂದು ಟಾಸ್ಕ್ ಇವತ್ತಿನ ಸಂಚಿಕೆಯಲ್ಲಿ ಆಗುತ್ತೆ. ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಬಿಗ್ ಬಾಸ್ನ ಪ್ರತಿ ದಿನದ ಲೈವ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಕೂಡ ಆನ್ ಮಾಡ್ಕೊಳ್ಳಿ, ಹಾಗಾಗಿ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ.